ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ನಾನು ಶಾಂತಿ ಕಳ್ಕೊಂಡಾಗಿಂದ ಇವತ್ತಿನವರೆಗೂ ಭಯದಲ್ಲೇ ಬದುಕ್ತಾ ಇದ್ದೀನಿ. ನನ್ನ ಭಯನ ಯಾರ ಹತ್ರ ಹೇಳಿ? ಅದಕ್ಕೆ ಅವಳ ನೆನಪಲ್ಲೇ ಕೊರ್ಗಿ 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 ಸಾಯ್ತಾ ಇದ್ದೀನಿ. ನನ್ನ ಕೈಲಿ ಆಗ್ತಾ ಇಲ್ಲ. ಅದ್ರ ಬದಲು ನೀವೇ ಕೊಂದ್ಬಿಡಿ. ಅದಕ್ಕೆ ನನ್ನ ಶಾಂತಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀನಿ. ಅವಳ ಜೀವ. ನಾನು ಅವಳನ್ನ ಕೊಂದಿರ್ತೀನ? ನಿಮ್ಗೆ ಹೇಗೆ ಈ ತರ ಕೇಳಕ್ ಮನಸ್ಸು ಬರುತ್ತೆ? ಸಾಧನ, ಯಾಕೆ ಕೂತಿದ್ಯಾ? ಏನೂ ಇಲ್ಲ. ಯಾಕೆ ಯಾಕೇನೋ ಯೋಚನೆ ಮಾಡ್ತಿದ್ಯಾ? ಏನಾಯ್ತು? ಯಾಕೆ ಒಂಥರ ಇದೆಯಾ? ತಾಳು, ನಿನ್ಗೊಂದು ಬಿಸಿ ಬಿಸಿ ಕಾಫಿ ಮಾಡ್ಕೊಂಬರ್ತೀನಿ. ಸಿದ್ದು, ಕಾಫಿ ಗಿಫಿ ಎಲ್ಲ ಏನು ಬೇಡ. ಸಿದ್ದು, ಒಂದು ಮಾತನ್ನ ಅರ್ಧಂಬರ್ಧ ಕೇಳಿಸ್ಕೊಂಡ್ರೆ ಎಷ್ಟು ಅನಾಹುತ ಮಾಡ್ಬಿಡತ್ತಲ್ವಾ? ನೀವು ಬರೋಕ್ಕೂ ಮುಂಚೆ ಮನೇಲಿ ಒಂಚೂರು ಇದೇ ಥರ ನಡೀತು. ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಕೂತಿದ್ದೆ. ಒಂದು ಬದಲಾಗಲ್ಲ ಬಿಡಿ. ಏನಾಯ್ತು? ಯಾರ ಮಾತನ್ನ ಅರ್ಧಂಬರ್ಧ ಕೇಳಿಸ್ಕೊಂಡ್ರು? ಅದರಿಂದ ಏನಾಯ್ತು? ಶಾಂತಿ ಇದ್ದಾಳೋ ಇಲ್ವೋ ಅನ್ನೋ ಗೊಂದಲದಲ್ಲಿದ್ದೀನಿ. ಅವಳು ಹಾಗೆ ಕಣ್ಮುಂದೆ ಬಂದು ನಿಂತ್ಕೊಂಡ್ಬಿಟ್ರೆ ಏನ್ ಮಾಡೋದು? ನಾನೆಲ್ಲ ಹೇಳ್ತಿದ್ದು, ಸುಶಾಂತಪ್ಪ ಮಂತ್ರನ್ ಮುಂದೆ ಹೇಳ್ತಿದ್ರು. ನಾನು ಆ ಮಾತನ್ನ ನಂಬಿ ಕೇಳೋದಿಕ್ ಹೋದೆ. ಇದಕ್ಕಿದ್ದಾಗೆ ಸುಶಾಂತ್ ಹೇಗೋ ರಿಯಾಕ್ಟ್ ಮಾಡ್ಬಿಟ್ರು. ನಾನೇ ಕೊಂದಿದ್ದು, ನಾನೇ ಶಾಂತಿನ ಸಾಯಿಸ್ದೆ, ಹಾಗೆ ಒಂದ್ ತೊಟ್ಟು ವಿಷ ಕೊಟ್ಬಿಡಿ ಅಂತ ಏನೇನೋ ಮಾತಾಡಿದ್ರು. ನನಗೆ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ಲ. ಯಾಕಾದ್ರೂ ಕೇಳಿದ್ನೋ ಅಂತ ನನ್ಗನ್ನಿಸ್ತು. ಒಟ್ನಲ್ಲಿ ನಾನು ಹೇಳ್ದೆ. ನಿಜವಾಗ್ಲೂ ಸಿದ್ದು, ಸುಶಾಂತ್ ಈ ತರ ರಿಯಾಕ್ಟ್ ಮಾಡ್ತಾನೆ ಅಂತ ನನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ.